ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಏನಂತ ಹೇಳ್ತಾರಲ್ಲ ಮುಂದಾಲೋಚನೆ ದೂರದೃಷ್ಟಿ ಅಲ್ಲಿ ಗೊತ್ತಾಗ್ತದೆ. ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಜೋಡೆತ್ತುಗಳಂತಹ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೇ ರೀತಿ ಒಂದು ಗೆಲುವಿನ ಹಾದಿ ಓಡ್ತಾ ಇರ್ತದೆ. ಇದು ಜಸ್ಟ್ ಒಂದು ಟ್ರಯಲರ್. ಏನು 2028ಕ್ಕೆ ಈ ಒಂದು ಚುನಾವಣೆ ದಿಕ್ಸೂಚಿ. ಇಲ್ಲಿ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಆಡಳಿತ ನೆಟ್ಕೊಂಡು ಹೋಗ್ತಾ ಇದೆ, ಕಾರ್ಯವೈಖರಿ ನೆಟ್ಕೊಂಡು ಹೋಗ್ತಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಅವರ ನೇತೃತ್ವದಲ್ಲಿ 2028ಕ್ಕೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಸಹ ನಾವು ಇದಕ್ಕಿಂತ ಹೆಚ್ಚು ಬಹುಮತದೊಂದಿಗೆ ಮತ್ತೆ ನಾವು ಸರ್ಕಾರ ರಚಿಸುವಂತಹ ದಿಕ್ಸೂಚಿ ಈ ನೆನ್ನೆಂಟರಂತಹ ಒಂದು ವಿಧಾನ ಪರಿಷತ್ನ ಒಂದು ಫಲಿತಾಂಶ. ಇದರ ಬಗ್ಗೆ ಮಾಹಿತಿ ಇಲ್ಲ, ಅದು ಅವರವರ ವೈಯಕ್ತಿಕ. ನಾನು ಲೋಕಸಭೆ ಸದಸ್ಯ, ನಿನ್ನೆ ಅಲ್ಲಿ ಚುನಾವಣೆ ನಡೀತದೆ, ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿದ್ದೆ, ಅದರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಮತ್ತು ಆಡಳಿತ ವೈಖರಿಯನ್ನು ನೆಚ್ಚಿ ಇವತ್ತು ಯಾವುದೇ ಪಕ್ಷದ ಶಾಸಕರಾಗಿರ್ಬೋದು ಮತದಾರವನ್ನು ಹಾಕಿದ್ದಾರೆ. ಅಲ್ಲಿಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಸದೃಢವಾಗಿ ನಮ್ಮ ಸರ್ಕಾರ ನಡೀತಾ ಇದೆ, ಎಷ್ಟು ಸದೃಢವಾಗಿ ಕ್ಷೇತ್ರಗಳ ಕೆಲಸವನ್ನು ಆಗ್ತಾ ಇದೆ, ಸಾರ್ವಜನಿಕ ಕೆಲಸ ಆಗ್ತಾ ಇದೆ ಅನ್ನೋದು ಈ ಫಲಿತಾಂಶವೇ ಒಂದು ಮಾದರಿ ಅಂತ ಹೇಳ್ಬೋದು. ಹೇಳಿದ್ನಲ್ಲ, ನಮ್ಮ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವರು ಕನಕಪುರದ ಬಂಡೆ. ಅವರು ಇವತ್ತು ರಾಜ್ಯದಲ್ಲಿ 23ರ ಚುನಾವಣೆ ಆದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಇಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಲಿಷ್ಠವಾದಂತಹ ಒಂದು ಆಡಳಿತವನ್ನು ಕೊಟ್ಟರು. ಈಗ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದರು. ಇದು ಮೊದಲನೇ ಟಾಸ್ಕ್ ಆಗಿತ್ತು ಅವ್ರಿಗೆ. ಅವರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಆಡಳಿತನ ಮೆಚ್ಚಿ ಶಾಸಕರು ಮತವನ್ನು ಹಾಕಿದ್ದಾರೆ.